ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ 3 ವರ್ಷದ ಚಿಕ್ಕ ಮಗು ಸಾವನ್ನಪ್ಪಿದಂತದನ್ನ ನೋಡಿ. ಈಗ ಡಾಕ್ಟರ್ ಎಡವಟ್ಟನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಮತ್ತೊಂದು ಬಾಲಕಿ ಸಾವನ್ನಪ್ಪುದ್ರ ಅನ್ನುವಂಥ ಪ್ರಶ್ನೆ ಇದೆ. ಮಿಮ್ಸ್ ಆಸ್ಪತ್ರೆಯಲ್ಲಿ 7 ವರ್ಷದ ಬಾಲಕಿ ಸಾವನ್ನಪ್ಪಿರುವಂಥದ್ದು. ಅದು ಕಾಲಿನ ಗಾಯಕ್ಕೆ ಅಡ್ಮಿಟ್ ಆಗಿದ್ದಂಥ ಬಾಲಕಿ. ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿತ್ತು, ಅಂದರೆ ಸರ್ಜರಿಯನ್ನ ಮಾಡಲಾಗಿತ್ತು. ಗುರುವಾರ ಕಾಲಿನ ಮೇಲೆ ಟೈಲ್ಸ್ ಬಿದ್ದಿತ್ತು. ಮಳವಳ್ಳಿಯ ನೆಲ್ಲೂರು ಗ್ರಾಮದ ಸಾನ್ವಿ. ಮಿಮ್ಸ್ನಲ್ಲಿ ಶಸ್ತ್ರಚಿಕಿತ್ಸೆಯ ಬಳಿಕ ಬಾಲಕಿ ಸಾವನ್ನಪ್ಪಿರುವಂಥದ್ದು. ಅದಕ್ಕೋಸ್ಕರ ಅವರ ಕುಟುಂಬದವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾಗಿ ಕಾರಣ ಅಂದರೆ ವೈದ್ಯರು ಅಂತ. ಔಷಧಿ ನೀಡುವಲ್ಲಿ ವೈದ್ಯರು ಎಡವಟ್ಟನ್ನು ಮಾಡಿಕೊಂಡ್ರ. ಮಿಮ್ಸ್ ವೈದ್ಯರ ವಿರುದ್ಧ ಕುಟುಂಬದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಆವರಣದಲ್ಲಿ ಪೋಷಕರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮಂಡ್ಯ ಆವರಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ವೈದ್ಯರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಸಾವಿಗೆ ವೈದ್ಯರೇ ನೇರ ಕಾರಣ ಅನ್ನುವಂಥ ಆರೋಪವನ್ನು ಅವರ ಕುಟುಂಬದವರು ಮಾಡ್ತಾ ಇದ್ದಾರೆ. ಸರಿಯಾಗಿ ಔಷಧಿಯನ್ನು ಕೊಟ್ಟಿಲ್ಲ, ಶಸ್ತ್ರಚಿಕಿತ್ಸೆಯ ನಂತರ ಮಗು ಸಾವನ್ನಪ್ಪಿರೋದು, ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ವೈದ್ಯರು ಅಂತ. ನಮಗೆ ಮಗುಗೆ ಹಿಂದಿನಿಂದ ಕಿಡ್ನಿದು ತೊಂದರೆ ಇದೆ, ಇದು ಶ್ವಾಸಕೋಶ ತೊಂದರೆ ಇದೆ, ಪುನಃ ಇನ್ನೊಂದು ವೈಫಲ್ಯಗಳು ಏನೇನು ಇದೆ, ನೀನು ಅವೆಲ್ಲಕ್ಕೆ ನಾನೇ ಕಾರಣ ಅಂತ ನೀನು ಸೈನ್ ಹಾಕಪ್ಪ ಅಂತ ನಾನು ಕೇಳಿದ್ರು. ಯಾರು ಚೇತನ್ ಬಂದು ಸೈನ್ ಹಾಕಪ್ಪ ಅಂತಂದ್ರು. ನಮ್ದು ಅವ್ರು ಬೇರೆ ಡಾಕ್ಟ್ರು ಕಳ್ಸಿದ್ರು ಒಬ್ರು. ನಾನು ಬರಲ್ಲ ಬರ್ತೀನಿ ನಡ್ರಪ್ಪ ನೋಡ್ತೀನಿ ಪೇಪರ್ ನೋಡ್ಬಿಟ್ಟು ಆಮೇಲೆ ಹಾಕ್ತೀನಿ ಅಂತಂದೆ. ಆಮೇಲೆ ಅದ್ರ ಪೇಪರಲ್ಲಿ ಕನ್ನಡದಲ್ಲಿ ಬರ್ದವ್ರು. ಕನ್ನಡದಲ್ಲಿ ಬರೆದ್ಬಿಟ್ಟು ನೀವು ಹಾಕಿತ್ತು ನೋಡಿ ಓದ್ಬಿಟ್ಟು ನಿಮ್ಮ ಸೈನ್ ಮಾಡಪ್ಪ ಅಂತಂದ್ರು. ಸರ್ ಇದು ನಮ್ಮ ಹುಡುಗಿಗೆ ಚೆನ್ನಾಗಿ ಕರ್ಕೊಬಂದು ಚೆನ್ನಾಗಿ ಆಪರೇಷನ್ ಮಾಡಿ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಅವಳೆ ನನ್ನ ಮಗಳಿಗೆ ಕಿಡ್ನಿಯಲ್ಲಿ ಫೇಲ್ ಆಗಿದ್ದಾವೆ ಸರ್. ಕಿಡ್ನಿ ಶ್ವಾಸಕೋಶ ಎಲ್ಲಿ ಫೇಲ್ ಆಗಿದೆ ಸರ್. ಏನಾಗಿದೆ ಸರ್ ಈಗ ನೀವು ಆ ಥರ ಸೈನ್ ಹಾಕಿ ಅಂತ ಹೇಳ್ತಿದ್ದಲ್ಲ, ಯಾವ ರೀತಿಲಿ ಹಾಕೋ ನಾವು? ಯಾಕೆ ಹಾಕೋ ಸೈನಾ? ನಮ್ದು ಹಾಕಲ್ರ ಅಂದರು. ಹಾಕೋದಿಲ್ಲ ಸರ್. ಯಾಕೆ ಹಾಕೋಲ್ಲ ಅಂದರು. ನಾವು ಹಾಕೋದಿಲ್ಲ ಅಂದ್ರೆ ನೀವು ಮಗುಗೆ ಏನು ಟ್ರೀಟ್ಮೆಂಟ್ ಕೊಡಲ್ಲ ಅಂದರು. ಅದೆಲ್ಲಪ್ಪ ಕೊಡ್ತೀವಿ ನಾವು, ನಮ್ಗೇನು ಇದು ರೂಲ್ಸ್ ಹಂಗಿದೆ ಕೊಡ್ಬೇಕು ಅವರು. ರೂಲ್ಸ್ ಇದೆಯಾ? ರೂಲ್ಸ್ ಇದ್ಮೇಲೆ ನಿಮ್ಮ ಹಂಗೆ ಮಾಡಿ ನಾವು ಮಾಡ್ಬೋದು, ನಾವು ಮಾಡ್ತೀವಿ ಅಂತ. ಇನ್ನು ಪುನಃ ಬಂದು ಈ ನೈಟೆಲ್ಲ ಬಂದು ಸೈನ್ ಹಾಕಪ್ಪ ಮಗು ಇದು ಮಾಡ್ಕೊಡ್ತೀವಿ ಎತ್ಕೊಡ್ತೀವಿ ಅಂದರು. ನಾವು ಸೈನ್ ಹಾಕಿಲ್ಲ. ಮಗು ಯಾಕೆ ಎತ್ಕೊಡ್ತೀವಿ ನೀವು? ಮಗು ನೀವು ಯಾಕೆ ಎತ್ಕೊಡ್ತೀವಿ ಸೈನ್ ಹಾಕೋಕೆ? ನಾವು ಹಾಕಲ್ಲ. ಫಸ್ಟು ನಮ್ಗೆ ಅದಕ್ಕೆ ನ್ಯಾಯ ಬೇಕು, ನ್ಯಾಯ ದೊರಕಿಸ್ಕೊಡಿ, ನಮ್ಮ ಮಗುಗೆ ಜೀವ ಕೊಡಿ, ನಾನು ಸೈನ್ ಹಾಕ್ತೀನಿ ಅಂದ್ಬಿಟ್ಟು ನಾನು ನ್ಯಾಯ ಹಾಕಿಲ್ಲ. ನಿನ್ನೆ ಬಂದು ರಾತ್ರಿ ಸಾಯಂಕಾಲ ಗಂಟೆ ಇಲ್ಲೇ ಸುಮಾರು 10 ಗಂಟೆ 12-1 ಗಂಟೆ ಡಾಕ್ಟ್ರ್ ಇಲ್ಲೇ ಇದ್ದು. ಯಾರು ಅಲ್ಲಿ ಡಾಕ್ಟ್ರುಗಳು ನಮ್ಮ ಸೀನಿಯರ್ ಡಾಕ್ಟ್ರುಗಳು ಇಲ್ಲ, ಎಲ್ಲ ಟ್ರೈನಿಂಗ್ ಡಾಕ್ಟ್ರುಗಳೇ ಇರೋದು. ನಮಗೆ ರೆಸ್ಪಾನ್ಸೇ ಇಲ್ಲ, ಬೆಳಗಾರ ರೆಸ್ಪಾನ್ಸ್ ಕೊಟ್ಟಿಲ್ಲ. ನಮ್ಗೆ ಒಬ್ಬರೇ ಮಗಳು ಸರ್ ನಮಗೆ ಮಗುಗೆ ಹಿಂದಿನಿಂದ ಕಿಡ್ನಿದು ತೊಂದರೆ ಇದೆ, ಇದು ಶ್ವಾಸಕೋಶ ತೊಂದರೆ ಇದೆ, ಪುನಃ ಇನ್ನೊಂದು ವೈಫಲ್ಯಗಳು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಬಾಲಕಿ ಸಾವಿನ ಬಗ್ಗೆ ಮಿಮ್ಸ್ ಡೈರೆಕ್ಟರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ವೈದ್ಯರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರಲ್ವಾ ಅವರ ಕುಟುಂಬಸ್ಥರು. ಸೊ ಹೀಗಾಗಿ ಇದಕ್ಕೆ ಮಿಮ್ಸ್ನ ಡೈರೆಕ್ಟರ್ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಚಿಕಿತ್ಸೆಯಲ್ಲಿ ಎಡವಟ್ಟಾಗಿಲ್ಲ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯಾದಂಥ ಎಡವಟ್ಟಾಗಿಲ್ಲ. ಕಾಲಿಗೆ ಗಾಯವಾಗಿದ್ದಾಗ 4 ದಿನ ಬೇರೆ ಕಡೆ ಅವರು ತೋರಿಸ್ಕೊಂಡು ಬಂದಿದ್ದಾರೆ. ಬಾಲಕಿಯ ಶಸ್ತ್ರಚಿಕಿತ್ಸೆ ಬಳಿಕ ಆರೋಗ್ಯ ಏರ್ಪೇರಾಗಿದೆ. ಬಾಲಕಿಗೆ ಸರ್ಜರಿ ಮಾಡಲಾಯ್ತಲ್ಲ, ಅದಾದ ಬಳಿಕ ಆರೋಗ್ಯದಲ್ಲಿ ಏರ್ಪೇರಾಗಿದೆ. ಬಹು ಅಂಗಾಂಗ ವೈಫಲ್ಯದಿಂದ ಸಾವಾಗಿದೆ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ. ಬಹು ಅಂಗಾಂಗ ವೈಫಲ್ಯ ಯಾಕಾಯ್ತು ಅಂತ ತನಿಖೆಯನ್ನು ಮಾಡ್ತಾ ಇದ್ದೇವೆ ಅಂತ ಮಿಮ್ಸ್ ಡೈರೆಕ್ಟರ್ ಹೇಳಿಕೆ. ಇಲ್ಲ, ಇಲ್ಲಿ ಏನೂ ಇಲ್ಲ, ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗಳೇ ನೋಡಿ ಇಮ್ಮಿಡಿಯೇಟ್ ನಾವು KYR ಹಾಕಿ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಬೇಕು ಅದನ್ನ ನಮ್ಮ ವೈದ್ಯರು ಕೊಟ್ಟಿದ್ದಾರೆ. ಮಗುವಿಗೆ ಅದು 4 ದಿವಸ ಹಿಂದೆ ಏನೋ ಕಾಲ್ ಮೇಲೆ ಕಲ್ಲು ಬಿದ್ದಿತ್ತಂತೆ, ಪುಟ್ಟ ಮೇಲೆ ಬಿದ್ದ ಮೇಲೆ ಅದೇನಾಗಿದೆ 4 ದಿವಸ ಅಲ್ಲಿ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಆಮೇಲೆ ನೋವೆಲ್ಲ ಕಡಿಮೆ ಆಗಿಲ್ಲ ಅಂತ ಇಲ್ಲಿಗೆ ಬಂದಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ನೋಡಿಸಿ ಇನ್ವೆಸ್ಟಿಗೇಷನ್ ಮಾಡಿಸಿ ಎಕ್ಸ್ರೇ ಮಾಡಿಸಿ ಅದನ್ನ ಮೂಳೆ ಮುರಿದಿಂದ ನೋಡ್ಬಿಟ್ಟು KYR ಹಾಕಿದ್ದಾರೆ. ಹಾಕಿದ್ಮೇಲೆ ಮತ್ತೆ ಆಪರೇಷನ್ ಆದ್ಮೇಲೆ ನಾವು ವಾರ್ಡ್ ಶಿಫ್ಟ್ ಮಾಡಿದ್ವಿ. ವಾರ್ಡ್ ಶಿಫ್ಟ್ ಮೇಲೆ ಒಂದು 2-3 ಅವರ್ಸ್ ಚೆನ್ನಾಗಿತ್ತು ಮಗು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಸೆಪ್ಟಿಸೀಮೆ ಅಂತ ಆಗಿರ್ತದೆ. ಸೆಪ್ಟಿಸೀಮೆ ಅಂದ್ರೆ ಈಗ ಅದು 4 ದಿವಸದಿಂದ ಆಗಿದೆ, ಎಲ್ಲ ಬ್ಲಡ್ ಎಲ್ಲ ಕಲೆಕ್ಟ್ ಆಗಿ ಅಲ್ಲಿ ಇನ್ಫೆಕ್ಷನ್ ಆಗಿರ್ತದೆ. ಆ ಇನ್ಫೆಕ್ಷನ್ ಬ್ಲಡ್ ಸ್ಪ್ರೆಡ್ ಆಗಿ ಸೆಪ್ಟಿಸೀಮೆ ಆಗಿ ಆತರ ಮತ್ತೆ ICU ಶಿಫ್ಟ್ ಮಾಡಿ ICU ಅಲ್ಲೂ ಟ್ರೀಟ್ಮೆಂಟ್ ಕೊಟ್ಟು ಅದು ಮಗುಗೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಈ ತರ ಡೆತ್ ಆಗಿದೆ. ಈಗ ಆಸ್ಪತ್ರೆಗೆ ಬಂದಾಗ ಎಲ್ಲ ಸರಿ ಇರ್ತಾರೆ ಮೇಡಮ್, ಬರ್ಬೇಕಾದ್ರೆ ಏನಾಗಿರ್ತದೆ ಒಳಗಡೆ ಏನ್ ಬಾಡಿಯಲ್ಲಿ ಏನಾಗಿರ್ತದೆ ಅದನ್ನ ನಾವು ಅವ್ರಿಗೆ ಗೊತ್ತಿರಲ್ಲ. ಬಾಡಿಯಲ್ಲಿ ಇನ್ಫೆಕ್ಷನ್ ಆಗಿ ಅದು ಸ್ಪ್ರೆಡ್ ಆದಾಗ ಅದು ಇಮಿಡಿಯೇಟ್ಲಿ ಬಾಡಿ ರೆಸ್ಪಾಂಡ್ ಮಾಡಲ್ಲ. ಆ ತರ ಸೆಪ್ಟಿಸಿಮೆ ಆಗಿರ್ತದೆ. ಅದಕ್ಕೋಸ್ಕರ ಸೆಪ್ಟಿಕ್ ಶಾಕ್ ಆಗಿ ಪೇಷಂಟ್ ಈಗ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿದೆ ಮೇಡಮ್. ಟೈಮ್ ಟು ಟೈಮ್ ಪೋಷಕರ ಗಮನಕ್ಕೆ ತಂದ್ಬಿಟ್ಟೆ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ ಮೇಡಮ್. ಏನಾಗಿದೆ ಅಂತ ನಾವು ಇನ್ವೆಸ್ಟಿಗೇಷನ್ಸ್ ಎಲ್ಲ ರೆಗ್ಯುಲರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ಅಪ್ಡೇಟ್ ಮಾಡ್ತಾನೆ ಇದ್ವಿ. ಈ ತರ ಹಂಗ ಆಗ್ತಾ ಇದೆ ಬಾಡಿಯಲ್ಲಿ ಅಂತಾನೆ ಹೇಳ್ತಾನೆ ಇದ್ದಾರೆ ನಮ್ಮ ನಿಯೋನಾಟಾಲಜಿಸ್ಟ್ ಅಲ್ಲಿ ICU ಅಲ್ಲಿ ಇರೋರು.
ಮಗು ಬಂದಾಗ ಕಾಲೆಲ್ಲ ಊದ್ಕೊಂಡು ಗಾಯ ಕೂಡ ಆಗಿತ್ತು. 4 ದಿವಸ ಬಿಟ್ಟು ಬಂದಿದ್ದು ಇಲ್ಲಿಗೆ. ಬಂದಾಗ ಅದನ್ನ ಎಕ್ಸ್ರೇ ಮಾಡಿದಾಗ ನೋಡಿ ಗೊತ್ತು, ಅಲ್ಲಿ ನೋಡಿರ್ಲಿಲ್ಲ, ಎಕ್ಸ್ರೇ ಮಾಡಿರ್ಲಿಲ್ಲ. ಇಲ್ಲಿ ಬಂದು ನೋಡಿದಾಗ ಎಕ್ಸ್ರೇ ಮಾಡಿದಾಗನೇ ಅದು ಮೂಳೆ ಮುರಿದೋಗಿತ್ತು ಅಂತಾನೆ ಗೊತ್ತಾಗಿದ್ಮೇಲೆ ನಾವು ಚಿಕಿತ್ಸೆ ಶುರು ಮಾಡಿದ್ವಿ ಮೂಳೆಗೆ.